ಫ್ರೆಂಡ್ಸ್, ವೆಲ್ಕಮ್ ಟು ಲವ್ ಆ್ಯಂಡ್ ಜೈ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸಿಂಪಲ್ ಆಗಿರೋ ಹೆಲ್ದಿ ಡ್ರಿಂಕ್. ಸೊ ಈ ಹೆಲ್ದಿ ಡ್ರಿಂಕ್ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಬಿ ಪಿ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಅದು ಅಲ್ಲದೆ ತುಂಬ ಜನ ತುಂಬ ಸಣ್ಣ ಇರ್ತಾರೆ, ಸ್ಲಿಮ್ ಆಗಿರ್ತಾರೆ, ಅಂದರೆ ಪ್ರಾಪರ್ ವೆಯ್ಟ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ತುಂಬ ಹೊಟ್ಟೆ ಬಂದುಬಿಟ್ಟು ತುಂಬ ಮುಂದೆ ಬಂದಿರುತ್ತೆ, ಕೊಬ್ಬು ಫ್ಯಾಟ್ ಇರುತ್ತೆ. ಸೊ ಅಂಥವ್ರಿಗೆ ಈ ಡ್ರಿಂಕ್ ಟ್ರೈ ಮಾಡ್ಬೋದು. ಒಂದು ದಿವಸಗೆ 2 ಸತಿ ಕುಡಿಬೇಕು, ಬೆಳಗ್ಗೆ ಒಂದು ಟೈಮ್, ಸಾಯಂಕಾಲ ಒಂದು ಟೈಮ್. ಸೊ 2 ವೀಕ್ಸ್ ನೀವು ಕಂಟಿನ್ಯೂಸ್ ಆಗಿ ಕುಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕರಿಬೇವಿನ ಸೊಪ್ಪು, ಜೀರಿಗೆ, ಇದೆರಡೇ. ಸೊ ಈ ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ, ಇದನ್ನ ಬಿಸಿಲಲ್ಲಿ ಒಣಗಿಸ್ಬಾರ್ದು ಕರ್ಬೇವಿನ ಸೊಪ್ಪನ್ನ, ಅದು ವಿಟಮಿನ್ ಎಲ್ಲ ಹೋಗುತ್ತೆ. ಸೊ ಅದರಿಂದ ವಾಶ್ ಮಾಡಿ ಮನೆ ಒಳಗಡೆ ಒಂದು ಪ್ಲೇಟಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಣಗಿಸಿ. ಒಂದು 3 to 4 ಡೇಸ್ ಟೈಮ್ ತೊಗೊಳುತ್ತೆ. ಸಿನ್ಸ್ ಇದು ವಿಂಟರ್ ಇರೋದ್ರಿಂದ ಪರವಾಗಿಲ್ಲ, 5 ಡೇಸ್ ಆದರೂ ಪರವಾಗಿಲ್ಲ, ನೀವು ಚೆನ್ನಾಗಿ ಒಣಗಿಸಿ. ಆಮೇಲೆ ಜೀರಿಗೆ. ಸೊ ಇದನ್ನು ಚೆನ್ನಾಗಿ ಒಣಗಿಸೋಣ ವಾಶ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇದು ನಾನು ಚೆನ್ನಾಗಿ ಒಣಗಿಸಿರೋದು 3 to 4 ಡೇಸ್ ಟೈಮ್ ತೊಗೊಂಡಿದೆ. ಇದು ಮನೆ ಒಳಗಡೆ ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿದ್ದೀನಿ. ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ, ಕೈಯಲ್ಲೇ ಪೌಡ್ರ್ ಆಗ್ತಾಯಿದೆ. ಈ ಥರ ಒಣಗಬೇಕು. ಸೊ ಇಲ್ಲಿ ನಾನು 1 ಕಪ್ ಅಷ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಳ್ತಾ ಇದ್ದೀನಿ. ಇನ್ ಕೇಸ್ ನೀವು 2 ಕಪ್ ಏನಾದರೂ ಕರ್ಬೇವಿನ ಸೊಪ್ಪು ತೊಗೊಂಡ್ರೆ 2 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಳ್ಳಿ. ಇದು ಎರಡು ಇವಾಗ ನಾನು ಮಿಕ್ಸರಲ್ಲಿ ಥರ ಮಾಡ್ತೀನಿ, ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಇವಾಗ ಫೈನಾಗಿ ಪೌಡ್ರಾಗಿ ರುಬ್ಕೊಂಡಿದ್ದೀನಿ, ಪೌಡ್ರ್ ಮಾಡಿದ್ದೀನಿ. ಇದು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು. 10 ಡೇಸ್, 15 ಡೇಸ್, ಇಲ್ಲ 1 ಮಂತ್ ಬೇಕಾದರೂ ಮಾಡಿ ಇಟ್ಕೊಳ್ಬೋದು. ಸೊ ಇದನ್ನು ನಾನು ಏನು ಮಾಡಬೇಕಂದ್ರೆ, ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಲ್ಯೂಕ್ ವಾರ್ಮ್ ವಾಟರ್, ಬೆಚ್ಚಗಿರೋ ನೀರಿಗೆ ಇದರಲ್ಲಿ 1 ಸ್ಪೂನ್ ಆಗುವಷ್ಟು ಪೌಡ್ರನ್ನ ಇದರಲ್ಲಿ ಹಾಕ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಕುಡಿಬೇಕು. ಇದಕ್ಕೆ ಬೇಕಾದರೆ ನೀವು ಹನಿ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ನಾಟಿ ಬೆಲ್ಲ, ಇಲ್ಲಾಂದರೆ ಬ್ಲ್ಯಾಕ್ ಸಾಲ್ಟ್, ಈ ಮೂರಲ್ಲಿ ಯಾವುದಾದ್ರು ಒಂದು ಆ್ಯಡ್ ಮಾಡ್ಬೋದು. ಇಲ್ಲ ಹಂಗೆ ಕೂಡ ಕುಡಿಬೋದು, ಹಂಗೆ ಕುಡಿದ್ರೂ ತುಂಬ ಒಳ್ಳೆಯದು. ಬೆಳಗ್ಗೆ ಒಂದು ಟೈಮ್, ನೈಟ್ ಒಂದು ಟೈಮ್, ಮಲ್ಗೋಕ್ಕೆ ಮುಂಚೆ ಬೆಚ್ಚಗಿರೋ ನೀರಲ್ಲಿ 1 ಸ್ಪೂನ್ ಹಾಕ್ಕೊಂಡು 2 ವೀಕ್ಸ್ ಕಂಟಿನ್ಯೂಸ್ ಆಗಿ ಕುಡಿತಾ ಬನ್ನಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಟಮ್ಮಿ ಫ್ಲ್ಯಾಟ್ ಎಷ್ಟು ಈಸಿಯಾಗಿ ಹೋಗುತ್ತೆ ಅಂತ. ನೀವು ಈ ಡ್ರಿಂಕ್ ಟ್ರೈ ಮಾಡೋಕ್ಕೆ ಮುಂಚೆ ನೀವು ಟಮ್ಮಿ ಫ್ಲ್ಯಾಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಎಷ್ಟು ಇಂಚಸ್, 30 ಇದೆಯಾ, 36 ಇದೆಯಾ, 40 ಇದೆಯಾ ಅಂತ 2 ವೀಕ್ಸ್ ಆದಮೇಲೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನು ಬೆನಿಫಿಟ್ ಅಂತ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಜೊತೆ ಮತ್ತಷ್ಟು ರೆಸಿಪಿಗಳ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.